ಇಡೀ ರಾಜ್ಯದ ಚಿತ್ತ ಹೈಕೋರ್ಟ್ ನತ ನೀಡಿದೆ. ಮುಡಾ ಕೇಸ್ನಲ್ಲಿ ಮಹತ್ವದ ತೀರ್ಪಿಗೆ ಕೌಂಟ್ ಡೌನ್ ಶುರುವಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯ ಭವಿಷ್ಯ ನಿರ್ಧಾರವಾಗುತ್ತೆ. ಪ್ರಾಸಿಕ್ಯೂಷನ್ ಸಂಬಂಧ ಮಹತ್ವದ ತೀರ್ಪಿಗೆ ಕ್ಷಣಗಣನೆ ಆರಂಭವಾಗಿದೆ. ಸಿಎಂ ವಿರುದ್ಧ ತನಿಖೆಯ ಬಗ್ಗೆ ಹೈಕೋರ್ಟ್ ಆದೇಶವನ್ನ ನೀಡಲಿಕ್ಕಿದೆ. ಮಹತ್ವದ ತೀರ್ಪನ್ನ ಪ್ರಕಟಿಸಲಿದ್ದಾರೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ. ಇಡೀ ರಾಜ್ಯದ ಚಿತ್ತ ಇವತ್ತು ಹೈಕೋರ್ಟ್ನ ಈ ಮಹತ್ವದ ತೀರ್ಪಿನತ್ತ ನೆಟ್ಟಿದೆ. ಸ್ವತಃ ಸಿಎಂ ಕೂಡ ಇವತ್ತಿನ ಒಂದು ತೀರ್ಪನ್ನ ನಿರೀಕ್ಷಿಸ್ತಾ ಇದ್ದಾರೆ, ಟೆನ್ಷನ್ ಅಲ್ಲಿದ್ದಾರೆ. ಯಾಕಂದ್ರೆ ಅವರ ಭವಿಷ್ಯವೇ ಇವತ್ತು ನಿರ್ಧಾರವಾಗ್ತಾ ಇದೆ. ಹಾಗಾಗಿ ಹೈಕೋರ್ಟ್ ತೀರ್ಪು ಏನಾಗಬಹುದು ಅನ್ನುವಂಥದ್ರ ಬಗ್ಗೆ ಇಡೀ ರಾಜ್ಯ ಇವತ್ತು ಕಾದು ಕುಳಿತಿದೆ. ಈಗ ಸಿಎಂ ನಿವಾಸದ ಬಳಿ ಒಂದಷ್ಟು ಚಟುವಟಿಕೆಗಳನ್ನ ನೋಡ್ತಾ ಇದ್ದೀವಿ. ಒಂದಷ್ಟು ಜನ ಸಚಿವರುಗಳು ಬರ್ತಾ ಇದ್ದಾರೆ, ಸಿಎಂನ ಭೇಟಿ ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ನಿರ್ಧಾರವಾಗುವಂತಹ ಒಂದು ವಿಚಾರ ಅದು ಬಹಳ ಮಹತ್ವ ಪಡ್ಕೊಂಡಿದೆ. ಒಂದು ಸಿಎಂ ಸಿದ್ದರಾಮಯ್ಯ ಅವರ ಒಂದು ಭವಿಷ್ಯ, ಜೊತೆಗೆ ರಾಜಕೀಯವಾಗಿಯೂ ಕೂಡ ಹಲವಾರು ವಿಚಾರಗಳಿಗೆ ಇದು ಕಾರಣವಾಗಬಹುದು. ಇವತ್ತು ಏನು ತೀರ್ಪು ಬರುತ್ತೆ ಅನ್ನುವಂಥದ್ದನ್ನ ನೋಡಿಕೊಂಡು ಮುಂದಿನ ರಾಜಕೀಯ ಬೆಳವಣಿಗೆಗಳು ನಿರ್ಧಾರವಾಗುತ್ತೆ. ಸೊ ಹಾಗಾಗಿ ಈಗಾಗಲೇ ಸಿಎಂ ನಿವಾಸಕ್ಕೆ ಬರ್ತಾ ಇರುವಂತಹ ಸಚಿವರುಗಳು ಮಾತಾಡ್ತಾ ಇದ್ದಾರೆ, ಸಿಎಂ ಜೊತೆಗೆ ಮಾತಾಡಿ ತೆರಳ್ತಾ ಇದ್ದಾರೆ. ಇನ್ನೂ ಕೆಲವೊಂದಷ್ಟು ಜನ ಈಗಲೂ ಕೂಡ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಇನ್ನೊಂದು ಕಡೆ ಸೆಕ್ಯೂರಿಟಿ ಹೆಚ್ಚು ಹಾಕಿರುವಂಥದ್ದನ್ನು ನೋಡ್ಬೋದು. ಯಾಕಂದರೆ ಇವತ್ತು ಬರುವಂತಹ ಒಂದು ತೀರ್ಪು ಬೇರೆಲ್ಲ ಕಾರಣಗಳೇನಾದರೂ ಬೇರೆಲ್ಲ ಕೆಲವೊಂದಷ್ಟು ಚಟುವಟಿಕೆಗಳಿಗೆ ಕಾರಣ ಆಗಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಸೆಕ್ಯೂರಿಟಿ ದೃಷ್ಟಿಯಿಂದ ಸೆಕ್ಯೂರಿಟಿ ಕೂಡ ಈಗ ಟೈಟ್ ಮಾಡಿದ್ದಾರೆ. ನೋಡಿ, ದೃಶ್ಯಗಳು ನೋಡ್ತಾ ಇದ್ದೀರಿ. ಈಗ ಸಿಎಂ ಸಿದ್ದರಾಮಯ್ಯ ತಮ್ಮ ನಿವಾಸಕ್ಕೆ ಬಂದಂತಹ ಒಂದು ದೃಶ್ಯಗಳು. ಮುಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ಚಿತ್ತ ಈಗ ಹೈಕೋರ್ಟ್ನತ್ತ ನೆಟ್ಟಿದೆ. ವ್ಯತಿರಿಕ್ತ ತೀರ್ಪು ಬಂದ್ರೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸುವಂಥದ್ದು ಅಥವಾ ವಿಭಾಗೀಯ ಪೀಠದಲ್ಲಿ ಮೇಲ್ಮನವಿಯನ್ನು ಸಲ್ಲಿಸೋದು, ಇದೆರಡಕ್ಕೂ ಕೂಡ ಈಗ ಹೋರಾಟಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಈಗ ಸಿಎಂ ಪರ ವಕೀಲರು. ಈಗಾಗಲೇ ಕಾನೂನು ತಜ್ಞರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಎಲ್ಲಾ ಪರಿಸ್ಥಿತಿಗೂ ಸಿದ್ಧರಾಗಿರಿ ಅಂತ ಹೇಳಿ ವಕೀಲರಿಗೂ ಕೂಡ ಅವರೇ ಸ್ವತಃ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ಕೊಟ್ಟಿದ್ದಾರೆ ತಮ್ಮ ವಕೀಲರುಗಳಿಗೆ. ಏನಿದ್ರು ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ಹೋರಾಟ ಮುಂದುವರ್ಸೋಣ, ಅಕಸ್ಮಾತ್ ಇಲ್ಲೇನಾದ್ರೂ ಹಿನ್ನಡೆಯಾದ್ರೆ ಅನ್ನುವಂಥದ್ರ ಬಗ್ಗೆ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗಷ್ಟೇ ತಮ್ಮ ನಿವಾಸದಿಂದ ತೆರಳ್ತಾ ಇರುವಂತಹ ಸಿಎಂ ಸಿದ್ದರಾಮಯ್ಯ ಅವರನ್ನ ನೋಡ್ತಾ ಇದ್ದೀವಿ. ಇಲ್ಲಿಂದ ತಾಜ್ ಬಸ್ ಸ್ಟ್ಯಾಂಡ್ಗೆ ಅವರು ತೆರಳ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಸಿಕ್ಕಿರುವಂತಹ ಮಾಹಿತಿ. ಇವತ್ತು ಇನ್ನೇನು ಕೆಲವೇ ಹೊತ್ತು, ಏನೇನು ಒಂದು 10-15 ನಿಮಿಷಗಳ ಕಾಲ ಮಾತ್ರ ಬಾಕಿ ಇದೆ. ಇನ್ನೇನು 12 ಗಂಟೆಗೆ ಮಹತ್ವದ ತೀರ್ಪು ಪ್ರಕಟವಾಗುತ್ತೆ. ಹೈಕೋರ್ಟ್ನಲ್ಲಿ ಪ್ರಕಟವಾಗಲಿರುವಂತಹ ತೀರ್ಪು. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಸ್ಥಳದಲ್ಲೇ ಇದ್ದಾರೆ, ಹೆಚ್ಚಿನ ಮಾಹಿತಿ ನೀಡ್ತಾರೆ ನಾವು ಪ್ರತಿನಿಧಿ ಪ್ರಸನ್ನ. ಈಗಷ್ಟೇ ಸಿಎಂ ತೆರಳಿದ್ದಾರೆ ಕಾವೇರಿ ನಿವಾಸದಿಂದ. ಎಲ್ಲಿಗೆ ಹೊರಟಿದ್ದಾರೆ? ತಾಜ್ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇರುವಂತದ್ದು. ಏನಿದೆ ಇವತ್ತಿನ ಒಂದು ಚಟುವಟಿಕೆಗಳು? ಎಲ್ಲ ಟಿಪಿಯನ್ನು ಏನಾದ್ರು ಕ್ಯಾನ್ಸಲ್ ಮಾಡಿ ಸಿಎಂ ಇವತ್ತಿನ ಒಂದು ತೀರ್ಪನ್ನ ಎದುರು ನೋಡ್ತಾ ಇದ್ದಾರಾ? ಏನ್ ಮಾಹಿತಿ ಸಿಗ್ತಾ ಇದೆ ಪ್ರಸನ್ನ? ರೆಹಮಾನ್, ಈಗ ತಾನೇ ಸಿದ್ದರಾಮಯ್ಯನವರು ತಮ್ಮ ಅಧಿಕೃತ ಕಾವೇರಿ ನಿವಾಸದಿಂದ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಹೊರಟಿದ್ದಾರೆ. ಅಲ್ಲಿ ಒಂದು ರಸ್ತೆ ಸುರಕ್ಷತಾ ಸಂಬಂಧಪಟ್ಟ ಹಾಗೆ ಒಂದು ಕಾರ್ಯಕ್ರಮ ಇದೆ. ಆ ಒಂದು ಕಾರ್ಯಕ್ರಮವನ್ನು ಮುಗಿಸಿ ವಾಪಸ್ ಕಾವೇರಿ ನಿವಾಸಕ್ಕೆ ಬರ್ತಾರೆ. ಇವತ್ತು ಕೇವಲ 2 ಕಾರ್ಯಕ್ರಮಗಳನ್ನ ನಿಗದಿ ಮಾಡ್ಕೊಂಡಿದ್ದಾರೆ. ಅದು ಈಗ ಇರುವಂತಹ ತಾಜ್ ವೆಸ್ಟ್ ಎಂಡ್ ಕಾರ್ಯಕ್ರಮ ಹೊರತುಪಡಿಸಿದ್ರೆ ಸಾಯಂಕಾಲದ ಕಾರ್ಯಕ್ರಮ ಎಲ್ಲವೂ ಕೂಡ ಕಾಯ್ದಿರಿಸಲಾಗಿದೆ. ಬಹುತೇಕ ಸಚಿವರ ಜೊತೆಗೆ ತೀರ್ಪಿನ ಆಧಾರದ ಮೇಲೆ ಚರ್ಚೆ ಮಾಡೋದಕ್ಕೆ ಸಿದ್ದರಾಮಯ್ಯನವರು ತೀರ್ಮಾನ ಮಾಡಿದಂತೆ ಕಾಣ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ತೀರ್ಪು ಕೂಡ ಬರುತ್ತೆ. ಇನ್ನು ಸುಮಾರು 20-25 ನಿಮಿಷಗಳ ಒಳಗಾಗಿ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಭವಿಷ್ಯ ಮತ್ತು ಸಿದ್ದರಾಮಯ್ಯನವರ ಭವಿಷ್ಯವೂ ಕೂಡ ನಿರ್ಧಾರವಾಗಲಿಕ್ಕಿದೆ. ಮುಂದೆ ಏನೆಲ್ಲ ರಾಜಕೀಯ ಬದಲಾವಣೆಗಳು ಆಗಬಹುದು ಅನ್ನೋ ಬಗ್ಗೆಯೂ ಕೂಡ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಹೀಗಾಗಿ ಸಹಜವಾಗಿಯೇ ಕಾರ್ಯಕ್ರಮಗಳನ್ನ ಮುಖ್ಯಮಂತ್ರಿಗಳು ಅಟೆಂಡ್ ಮಾಡಿದ್ರು ಕೂಡ ಎಲ್ಲರ ಚಿತ್ತ ಕೂಡ ಕೋರ್ಟ್ನ ತೀರ್ಪಿನ ಕಡೆಯೇ ಗಮನ ಕೇಂದ್ರೀಕರಿಸವಾಗಿದೆ. ಏನ್ ತೀರ್ಪು ಬರಬಹುದು ಅನ್ನೋದರ ಆಧಾರದ ಮೇಲೆ ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳು ಅದಲು ಬದಲಾಗಬಹುದು. ವೈಯಕ್ತಿಕವಾಗಿ ಇವತ್ತಿನ ದಿನ ಅತ್ಯಂತ ಪ್ರಮುಖ ಸಿದ್ದರಾಮಯ್ಯನವರ ಪಾಲಿಗೆ ಮತ್ತು ಅವರ ಕುಟುಂಬದ ಪಾಲಿಗೂ ಕೂಡ. ಯಾಕೆಂದ್ರೆ ಇಲ್ಲಿಯ ತನಕ ಕೂಡ ಎಲ್ಲಿಯೂ ಕೂಡ ಸಿದ್ದರಾಮಯ್ಯನವರ ಪತ್ನಿಯ ಹೆಸರು ಈ ರೀತಿಯ ರಾಜಕೀಯ ಜಿದ್ದಾಜಿದ್ದಿಯ ವಿಚಾರದಲ್ಲಿ ಮುನ್ನೆಲೆಗೆ ಬಂದೇ ಇರಲಿಲ್ಲ. ಆದ್ರೆ ಮೂಡಾ ಪ್ರಕರಣ ಬಂದಾಗ್ಲಿಂದಲೂ ಕೂಡ ಪಾರ್ವತಿ ಸಿದ್ದರಾಮಯ್ಯನವರ ಹೆಸರು ಪದೇ ಪದೇ ಮುನ್ನೆಲೆಗೆ ಬರ್ತಾ ಇದೆ. ಅವರು ಕೋರ್ಟ್ಗೆ ಅಟೆಂಡ್ ಆಗಬೇಕಂತ ಅನಿವಾರ್ಯ ಪರಿಸ್ಥಿತಿಗಳು ಕೂಡ ಸೃಷ್ಟಿಯಾಗಬಹುದು ಅನ್ನುವಂತ ರೀತಿಯಲ್ಲಿ ಚರ್ಚೆಗಳು ನಡೀತಾ ಇದಾವೆ. ಈ ಎಲ್ಲ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರಿಗೆ ಮತ್ತು ಅವರ ಇಡೀ ಕುಟುಂಬಕ್ಕೂ ಕೂಡ ಇವತ್ತಿನ ತೀರ್ಪು ಅತ್ಯಂತ ಪ್ರಮುಖ ಆಗುತ್ತೆ. ಮತ್ತು ಇವತ್ತಿನ ತೀರ್ಪಿನ ಆಧಾರದ ಮೇಲೆ ರಾಜ್ಯ ಸರ್ಕಾರ ಮತ್ತು ರಾಜಭವನದ ನಡುವೆ ಒಂದಷ್ಟು ಜಿದ್ದಾಜಿದ್ದಿಗಳು ನಡೀತಾ ಇದಾವೆ. ಬೇರೆ ಬೇರೆ ಸಚಿವರ ವಿರುದ್ಧ ರಾಜ್ಯಪಾಲರು ನೋಟಿಸ್ ಕೊಡುವಂತ ಕೆಲಸವನ್ನ ಮತ್ತು ಕಾನೂನಾತ್ಮಕ ಸಲಹೆಗಳನ್ನ ಪಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೇರವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ವಿಚಾರಕ್ಕೂ ಕೂಡ ರಾಜ್ಯಪಾಲರು ಒಂದಷ್ಟು ಮಾಹಿತಿಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಮತ್ತು ಇದೇ ಸಿದ್ದರಾಮಯ್ಯನವರ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಅರ್ಕಾವತಿ ಡಿನೋಟಿಫಿಕೇಶನ್ ಹಗರಣ ಕೂಡ ಸಾಕಷ್ಟು ಸದ್ದು ಮಾಡಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ರಾಜ್ಯಪಾಲರು ಇದೀಗ ವರದಿಯನ್ನ ಕೇಳಿದ್ದಾರೆ. ಇವತ್ತಿನ ತೀರ್ಪಿನ ಆಧಾರದ ಮೇಲೆ ಆ ಎಲ್ಲ ವಿಚಾರಣೆಗಳ ಅಥವಾ ನೋಟಿಸ್ಗಳ ಭವಿಷ್ಯ ಕೂಡ ನಿಂತಿದೆ ಅಂದ್ರೆ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇದೇ ಕಾರಣಕ್ಕೋಸ್ಕರ ಇವತ್ತಿನ ತೀರ್ಪಿನ ಆಧಾರದ ಮೇಲೆ ಏನ್ ನಿರ್ಣಯಗಳನ್ನ ಕೈಗೊಳ್ಳಬೇಕು ಅಂತ ಹೇಳಿ ಅನೌಪಚಾರಿಕವಾಗಿ
ಸಚಿವರ ಜೊತೆಗೆ ಚರ್ಚೆ ಮಾಡೋದಕ್ಕೆ ಇವತ್ತು ಮಧ್ಯಾಹ್ನ 3 ಗಂಟೆ ಬಳಿಕ ಎಲ್ಲ ಸಚಿವರು ಕೂಡ ಬಹುತೇಕ ಕಾವೇರಿ ನಿವಾಸಕ್ಕೆ ಆಗಮಿಸುವಂತಹ ಸಾಧ್ಯತೆ ಇದೆ. ವ್ಯತಿರಿಕ್ತವಾದಂತಹ ತೀರ್ಪು ಬಂದ್ರೆ ಮುಂದಿನ ಕಾನೂನಾತ್ಮಕ ಹೋರಾಟವನ್ನ ಹೇಗೆ ರೂಪುಗೊಳಿಸಬೇಕು ಅನ್ನೋ ಬಗ್ಗೆಯೂ ಕೂಡ ಸಿದ್ದರಾಮಯ್ಯನವರ ಜೊತೆಗೆ ಸಚಿವರು ಚರ್ಚೆಯನ್ನ ಮಾಡ್ತಾರೆ. ಮತ್ತು ನಾಳೆ ಅಂದ್ರೆ ಗುರುವಾರ ಸಚಿವ ಸಂಪುಟ ಸಭೆ ಕೂಡ ನಿಗದಿಯಾಗಿದೆ. ಸಚಿವ ಸಂಪುಟ ಸಭೆಯಲ್ಲೂ ಕೂಡ ರಾಜ್ಯಪಾಲರ ನಿರ್ಣಯದ ಆಧಾರದ ಮೇಲೆ ಒಂದಷ್ಟು ಚರ್ಚೆಗಳು ನಡೀತವೆ. ಸಿದ್ದರಾಮಯ್ಯನವರ ವಿರುದ್ಧವಾಗಿ ಬಂದಿದ್ದೆ ಆದ್ರೆ ಉಳಿದಂತಹ ಪ್ರಕರಣಗಳಲ್ಲಿ ಹೇಗೆ ಸಚಿವರು ಎಚ್ಚರಿಕೆಯ ಹೆಜ್ಜೆಯನ್ನ ಇಡಬೇಕು, ಅರ್ಕಾವತಿ ಡಿನೋಟಿಫಿಕೇಶನ್ ಪ್ರಕರಣ ಮತ್ತು ಕೆಐಡಿಬಿಯ ಲ್ಯಾಂಡ್ ಅನ್ನ ಖರ್ಗೆ ಅವರ ಕುಟುಂಬಕ್ಕೆ ಹಸ್ತಾಂತರ ಮಾಡಿದಂತಹ ಪ್ರಕರಣ, ಈ ಎಲ್ಲ ವಿಚಾರದಲ್ಲೂ ಕೂಡ ರಾಜ್ಯಪಾಲರು ಮೂಡಾ ಪ್ರಕರಣದ ಮಾಡೆಲ್ ಅನ್ನ ಅನುಸರಿಸಬಹುದು. ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರನ್ನ ಹೇಗೆ ಪ್ರಾಸಿಕ್ಯೂಷನ್ಗೆ ಕೊಡೋದಕ್ಕೆ ರಾಜ್ಯಪಾಲರು ಮುಂದಾದ್ರು, ರಾಜ್ಯಪಾಲರಿಗೆ ಆವಾಗ ಒಂದು ಶಕ್ತಿ ಬಂದಂತಾಗುತ್ತೆ. ಸಹಜವಾಗಿ ಪ್ರಿಯಾಂಕ್ ಖರ್ಗೆ, ಎಂಬಿ ಪಾಟೀಲ್ ಮತ್ತು ಉಳಿದಂತಹ ಸಚಿವರ ವಿರುದ್ಧವೂ ಕೂಡ ಅದೇ ಮಾಡೆಲ್ ಅನ್ನ ರಾಜ್ಯಪಾಲರು ಅನುಸರಿಸುವಂತಹ ಸಾಧ್ಯತೆ ದಟ್ಟವಾಗಿದೆ. ಹೀಗಾಗಿ ಯಾವುದೇ ರೀತಿ ತೀರ್ಪು ಬಂದರೂ ಕೂಡ ಅದಕ್ಕೆ ಸಚಿವ ಸಂಪುಟ ಸಹೋದ್ಯೋಗಿಗಳ ಸಹಕಾರ ಅತ್ಯಗತ್ಯ ಅನ್ನುವಂಥದ್ದನ್ನ ಸಿಎಂ ಸಿದ್ದರಾಮಯ್ಯನವರು ಮನವರಿಕೆ ಮಾಡಿಕೊಂಡಿದ್ದಾರೆ. ಈ ಕಾರಣಕ್ಕೋಸ್ಕರ ಸಚಿವರನ್ನ ವಿಶ್ವಾಸಕ್ಕೆ ಪಡೆಯುವಂತಹ ಕೆಲಸವನ್ನು ಕೂಡ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಮತ್ತು ಎಲ್ಲ ಶಾಸಕರಿಗೂ ಕೂಡ ಈಗಾಗಲೇ ಅನೌಪಚಾರಿಕವಾಗಿ ಬೆಂಗಳೂರಿನಲ್ಲಿ ಹಾಜರಿರಿ ಅನ್ನುವಂತಹ ಸೂಚನೆಯನ್ನು ನೀಡಲಾಗಿದೆ. ವ್ಯತಿರಿಕ್ತವಾದಂತಹ ತೀರ್ಪು ಬಂದ್ರೆ ಏನ್ ಮಾಡಬೇಕು ಮತ್ತು ಸಿದ್ದರಾಮಯ್ಯನವರ ಪರವಾಗಿ ತೀರ್ಪು ಬಂದ್ರೆ ಶಾಸಕರ ಮತ್ತು ಸಚಿವರ ನಿರ್ಧಾರ ಏನಾಗಿರಬೇಕು, ನಡೆ ಏನಾಗಿರಬೇಕು ಅನ್ನೋ ಬಗ್ಗೆಯೂ ಕೂಡ ಒಂದಷ್ಟು ಅನೌಪಚಾರಿಕವಾದಂತಹ ಮಾತುಕತೆಗಳು ನಡೆದಿದ್ದಾವೆ. ಸಿದ್ದರಾಮಯ್ಯನವರ ಪರವಾಗಿ ತೀರ್ಪು ಬಂದಿದೆ ಆದ್ರೆ ಅದೊಂದು ಕಾಂಗ್ರೆಸ್ಗೂ ಕೂಡ ಒಂದು ಶಕ್ತಿ ಕೊಟ್ಟಂತಾಗುತ್ತೆ. ವೈಯಕ್ತಿಕವಾಗಿ ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ಅದೊಂದು ಬಲವರ್ಧನೆ ಆದಂತಾಗುತ್ತೆ. ಯಾರೆಲ್ಲ ಸಿಎಂ ಸಿದ್ದರಾಮಯ್ಯನವರು ಬದಲಾಗಬೇಕು ಅಂತ ಹೇಳಿ ತೆರೆಯ ಮರೆಯ ಕಸರತ್ತನ್ನ ಮಾಡ್ತಾ ಇದ್ದಾರೆ ಅಂತವರಿಗೂ ಕೂಡ ಒಂದು ಫುಲ್ ಸ್ಟಾಪ್ ಇಟ್ಟಂತಾಗುತ್ತೆ. ಮತ್ತು ಕಾಂಗ್ರೆಸ್ನಲ್ಲಿ ಒಳಗಡೆ ನಡೀತಾ ಇರುವಂತಹ ಚರ್ಚೆ ಏನಪ್ಪಾ ಅಂತಂದ್ರೆ ಸಿಎಂ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರ ನಡುವೆ ಒಂದಷ್ಟು ಅಧಿಕಾರ ಹಂಚಿಕೆಯ ಸೂತ್ರದ ಚರ್ಚೆ ಆಗಿತ್ತು ಹಿಂದೆ ಕಾಂಗ್ರೆಸ್ ಸರ್ಕಾರ ರಚನೆ ಆಗುವಂತಹ ಸಂದರ್ಭದಲ್ಲಿ ಅಂತ. ಈ ಮೂಡಾ ಪ್ರಕರಣದಲ್ಲಿ ತೀರ್ಪಿನ ಆಧಾರದ ಮೇಲೆ ಅದರ ಭವಿಷ್ಯ ಕೂಡ ನಿಂತಿದೆ. ಅಂದ್ರೆ ಮುಂದೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಗಾದಿಗೆ ಹತ್ತಿರ ಆಗ್ತಾರಾ ಇಲ್ವಾ ಅನ್ನೋದಕ್ಕೂ ಕೂಡ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಮತ್ತು ಯಾವುದೇ ರೀತಿಯ ಸಿದ್ದರಾಮಯ್ಯನವರ ಮೇಲೆ ಕಪ್ಪು ಚುಕ್ಕೆ ಇಲ್ಲದಂತಹ ಸಂದರ್ಭದಲ್ಲಿಯೇ ಹಲವಾರು ಮಂದಿ ಸಿದ್ದರಾಮಯ್ಯನವರು 5 ವರ್ಷ ಸಂಪೂರ್ಣವಾದ ಆಡಳಿತವನ್ನ ಮಾಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ರು. ಅಕಸ್ಮಾತ್ ಈಗ ಕೋರ್ಟ್ ತೀರ್ಪು ಸಿದ್ದರಾಮಯ್ಯನವರ ಪರವಾಗಿ ಬಂದಿದೆ ಆದ್ರೆ ಅಂತಹ ಧ್ವನಿಗಳು ಹೆಚ್ಚಾಗಬಹುದು. ಹೌದು, ಸಿದ್ದರಾಮಯ್ಯನವರು ನಿಷ್ಕಳಂಕರಾಗಿದ್ದಾರೆ, ಸಿದ್ದರಾಮಯ್ಯನವರು ಯಾವುದೇ ತಪ್ಪು ಮಾಡಿಲ್ಲ, ಹೀಗಾಗಿ ಅವರ ನೇತೃತ್ವದಲ್ಲಿಯೇ ಕಾಂಗ್ರೆಸ್ ಸರ್ಕಾರವನ್ನ ಮುನ್ನಡೆಸೋಣ ಅನ್ನುವಂತ ಒಂದಷ್ಟು ಕೂಗನ್ನ ಸಹಜವಾಗಿ ಬಸವರಾಜ ರಾಯರೆಡ್ಡಿ ಇರಬಹುದು, ಸತೀಶ್ ಜಾರಕಿಹೊಳಿ ಇರಬಹುದು ಅಂತ ಆಪ್ತ ಸಚಿವರು ಧ್ವನಿ ಎತ್ತುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಅಕಸ್ಮಾತ್ ವ್ಯತಿರಿಕ್ತವಾದಂತಹ ತೀರ್ಪು ಬಂದಿದೆ ಆದ್ರೆ ಬೇರೆ ಬೇರೆ ಶಾಸಕರು ಧ್ವನಿ ಎತ್ತಬಹುದು. ನೈತಿಕತೆಯ ಆಧಾರದ ಮೇಲೆ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನ ಕೇವಲ ಬಿಜೆಪಿ ಮತ್ತು ಜೆಡಿಎಸ್ ಮಾತ್ರವಲ್ಲ ಪಕ್ಷದ ಒಳಗಿನ ನಾಯಕರು ಕೂಡ ಕೇಳುವಂತಹ ಸಾಧ್ಯತೆ ಇದೆ. ಈಗಾಗಲೇ ಮುಖ್ಯಮಂತ್ರಿಗಳ ವಿಚಾರಣೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಒಂದಷ್ಟು ಮಂದಿ ಸಚಿವರು ಹೈಕಮಾಂಡ್ ಭೇಟಿಯಾಗಿ ತಮ್ಮ ತಮ್ಮ ಸಾಮರ್ಥ್ಯ ಏನು ಅನ್ನುವಂಥದ್ದನ್ನ ಅವರಿಗೆ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನಗಳನ್ನ ನಡೆಸಿದ್ರು. ಅಕಸ್ಮಾತ್ ಸಿದ್ದರಾಮಯ್ಯನವರ ವಿರುದ್ಧ ತೀರ್ಪು ಬಂದಿದ್ದೆ ಆದ್ರೆ ಅಂತ ಪ್ರಯತ್ನಗಳು ಇನ್ನಷ್ಟು ಹೆಚ್ಚಾಗ್ತವೆ. ಸದ್ಯಕ್ಕೆ 6 ರಿಂದ 8 ಮಂದಿ ಸಚಿವರು ಮಾತ್ರ ಮುಖ್ಯಮಂತ್ರಿಯ ಗಾದಿಯ ಮೇಲೆ ಕಣ್ಣು ನೆಟ್ಟಿದ್ದಾರೆ. ಅಕಸ್ಮಾತ್ ವ್ಯತಿರಿಕ್ತವಾದಂತಹ ತೀರ್ಪು ಬಂದಿದ್ದೆ ಆದ್ರೆ ಆ ಸಂಖ್ಯೆ ಇನ್ನಷ್ಟು ಹೆಚ್ಚಾಗಬಹುದು. ಇನ್ಕ್ಲೂಡಿಂಗ್ ಡಿ.ಕೆ. ಶಿವಕುಮಾರ್ ಅವರನ್ನು ಸೇರಿದಂತೆ ಹಿರಿಯ ಸಚಿವರೆಲ್ಲರೂ ಕೂಡ ಮುಖ್ಯಮಂತ್ರಿಯ ಮೇಲೆ ಗಾದಿಯ ಮೇಲೆ ಕಣ್ಣು ನೆಟ್ಟಂತವರು ತಮ್ಮ ತಮ್ಮ ವ್ಯಾಪ್ತಿಯ ಒಳಗಡೆ ಒಂದಷ್ಟು ಪ್ರಯತ್ನಗಳನ್ನ ನಿರಂತರವಾಗಿ ಮಾಡ್ತಾರೆ. ಮತ್ತು ಕಾಂಗ್ರೆಸ್ನಲ್ಲಿ ಬಣರಾಜಕೀಯ ತೀವ್ರ ಸ್ವರೂಪಕ್ಕೆ ಹೋಗುವಂತಹ ಸಾಧ್ಯತೆಗಳನ್ನು ಕೂಡ ಅಲ್ಲಗಳೆಯೋದಕ್ಕೆ ಸಾಧ್ಯವಿಲ್ಲ. ರೆಹಮಾನ್ ಪ್ರಶ್ನ ಮತ್ತೆ ನಾನು ನಿಮ್ಮ ಜೊತೆ ಮಾತಾಡ್ತೇನೆ. ಈಗ ಸಿಎಂ ಸಿದ್ದರಾಮಯ್ಯ ಅವರು ಅಟೆಂಡ್ ಆಗಿರುವಂತಹ ಒಂದು ಕಾರ್ಯಕ್ರಮ, ನೇರ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ನಮ್ಮ ರಸ್ತೆ ನಮ್ಮ ಜವಾಬ್ದಾರಿ, ಅವರ್ ರೋಡ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಅನ್ನುವಂಥ ಒಂದು ರಸ್ತೆ ಸುರಕ್ಷತಾ ಕಾರ್ಯಕ್ರಮ. ಸೊ ಅದರಲ್ಲಿ ಭಾಗಿಯಾಗಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರನ್ನ ನಾವು ನೋಡ್ತಾ ಇದ್ದೀವಿ. ಅವರ ಜೊತೆಗೆ ರಾಮಲಿಂಗಾರೆಡ್ಡಿ ಅವರು ಕೂಡ ಸಾರಿಗೆ ಸಚಿವರು ಇದ್ದಾರೆ. ತಾಜ್ ವೆಸ್ಟ್ ಎಂಡ್ ನಲ್ಲಿ ನಡೀತಾ ಇರುವಂತಹ ಈ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮವನ್ನ ಮಾತ್ರ ತಮ್ಮ ಟಿಪಿ ಪ್ರಕಾರ ಇವತ್ತು ಅವರು ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿದ್ದಾರೆ. ಇದೊಂದನ್ನ ಹೊರತುಪಡಿಸಿದ್ರೆ ಇನ್ಯಾವ ಕಾರ್ಯಕ್ರಮಗಳನ್ನು ಕೂಡ ಇಟ್ಕೊಂಡಿಲ್ಲ. ಇನ್ನು ಸಂಜೆ ಮಾತ್ರ ಇನ್ನೊಂದು ಕಾರ್ಯಕ್ರಮ ನಿಗದಿಯಾಗಿದೆ, ಬಟ್ ಎಲ್ಲವೂ ಕೂಡ ಹೋಲ್ಡ್ ಅಲ್ಲಿದೆ. ಯಾಕಂದ್ರೆ ಇವತ್ತು 12 ಗಂಟೆಗೆ ತೀರ್ಪು ಪ್ರಕಟವಾದ ನಂತರ ಆಗುವಂತಹ ಒಂದು ಬೆಳವಣಿಗೆಗಳು, ಅದನ್ನು ನೋಡಿಕೊಂಡು ತಮ್ಮ ಕಾರ್ಯಕ್ರಮಗಳನ್ನ ನಿರ್ಧಾರ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯ. ಅಂದ್ರೆ 12 ಗಂಟೆಗಿಂತ ಮುಂಚೆ ಇದ್ದಿದ್ದರಿಂದ ಕಾರ್ಯಕ್ರಮ, ಆ ಒಂದು ಕಾರ್ಯಕ್ರಮಕ್ಕೆ ಈಗ ಹಾಜರಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಇವತ್ತು ಈ ಕಾರ್ಯಕ್ರಮದಲ್ಲಿ ಈಗ ಏನು ಮಾತಾಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ. ಯಾಕಂದ್ರೆ ಸಹಜವಾಗಿ ಆ ಒಂದು ಟೆನ್ಷನ್ ಅಂತೂ ಇದ್ದೇ ಇರುತ್ತೆ. ಅದರ ಜೊತೆಗೆ ರಾಜ್ಯದ ಸಿಎಂ ಆಗಿರೋದ್ರಿಂದಾಗಿ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗಲೇಬೇಕು. ಇವೆಲ್ಲ ಕಾರ್ಯಕ್ರಮಗಳು ಪೂರ್ವ ನಿಗದಿಯ ಕಾರ್ಯಕ್ರಮಗಳು. ಈಗಷ್ಟೇ ಡಿ.ಕೆ. ಶಿವಕುಮಾರ್ ಅವರು ಕೂಡ ಬಂದಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೇನೇ ಇದ್ದಾರೆ. ಇವತ್ತು ಇನ್ನೇನು ಕೆಲವೇ ಹೊತ್ತಿನಲ್ಲಿ, ಇನ್ನೊಂದು ಬಹುಶಃ ಒಂದು 10-15 ನಿಮಿಷದಲ್ಲಿ ಪ್ರಕಟವಾಗಲಿಕ್ಕಿರುವಂತಹ ತೀರ್ಪು. ಸೊ ಆ ತೀರ್ಪು ಏನು ಬರುತ್ತೆ ಇನ್ನೊಂದು 10 ನಿಮಿಷದಲ್ಲಿ ಎಲ್ಲವೂ ಕೂಡ ನಿರ್ಧಾರವಾಗುತ್ತೆ ಹೈಕೋರ್ಟ್ನ ಏಕಸದಸ್ಯ ಪೀಠ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ನೀಡುವಂತಹ ಒಂದು ತೀರ್ಪು ಏನಿರುತ್ತೆ ಅನ್ನುವಂಥದ್ದು ಕುತೂಹಲಕರ. ಅದಕ್ಕಿಂತ ಮುಂಚೆ ಆರಂಭವಾಗಿರುವಂತಹ ಈ ಕಾರ್ಯಕ್ರಮ
ಬೆಂಗಳೂರಿನ ತಾಜ್ ವೆಸ್ಟ್ ಎಂಡ್ನಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮದ ನೇರ ಪ್ರಸಾರವನ್ನು ನೀವು ನೋಡ್ತಾ ಇದ್ದೀರಿ. ಇದು ಯಾಕೆ ಮುಖ್ಯವಾಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಸಿಎಂ ಭಾಗಿಯಾಗಿದ್ದಾರೆ. ಅದರಲ್ಲೂ ಕೂಡ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಅವರ ಬಗೆಗೆ ಅಂದ್ರೆ ಮುಡಾ ಕೇಸ್ಗೆ ಸಂಬಂಧಪಟ್ಟಂತೆ ತೀರ್ಪು ಕೂಡ ಹೊರಬರ್ತಾ ಇರೋದ್ರಿಂದಾಗಿ ಸಹಜವಾಗಿ ಎಲ್ಲರ ಚಿತ್ತ ಇವತ್ತು ಸಿಎಂನತ್ತ ನೆಟ್ಟಿದೆ. ಸಿಎಂ ಏನ್ ಮಾತಾಡ್ತಾರೆ, ಸಿಎಂ ಮೂವ್ ಏನಿರುತ್ತೆ, ಸಿಎಂ ಯಾವ ರೀತಿಯಾಗಿ ಹೇಳಿಕೆಗಳನ್ನ ಕೊಡಬಹುದು ಇವತ್ತು ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಸೊ ಹಾಗಾಗಿ ತಾಜ್ ವೆಸ್ಟ್ ಎಂಡ್ನಲ್ಲಿ ನಡೀತಾ ಇರುವಂತಹ ಈ ಒಂದು ಕಾರ್ಯಕ್ರಮದ ನೇರ ಪ್ರಸಾರವನ್ನು ನೀವು ಕೂಡ ನೋಡ್ತಾ ಇದ್ರೆ ಎಸ್ ಈಗ ಮಾತಾಡ್ತಾರೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಸಿಎಂ ಸಿದ್ದರಾಮಯ್ಯ. ನೋಡಿ 10 ನಿಮಿಷದಲ್ಲಿ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ ಹೈಕೋರ್ಟ್ನಲ್ಲಿ. ಅದಕ್ಕಿಂತ ಮುಂಚೆ ರಾಜ್ಯದ ಸಿಎಂ ಆಗಿದ್ಕೊಂಡು ಆ ಜವಾಬ್ದಾರಿಯನ್ನು ಕೂಡ ಅವರು ನಿಭಾಯಿಸಬೇಕು. ಕಾರ್ಯಕ್ರಮದಲ್ಲಿ ಏನು ಮಾತಾಡ್ತಾರೆ, ಈಗ ಏನು ಹೇಳ್ತಾರೆ ಅನ್ನೋದು ಕುತೂಹಲ. ಎಲ್ಲರಿಗೂ ನಮಸ್ಕಾರಗಳು. ಶ್ರೀ ಡಿ.ಕೆ. ಶಿವಕುಮಾರ್, ಆನರಬಲ್ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಶ್ರೀ ರಾಮಲಿಂಗಾರೆಡ್ಡಿ, ಆನರಬಲ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್, ಗವರ್ಮೆಂಟ್ ಆಫ್ ಕರ್ನಾಟಕ,